ಎಲ್ರಿಗೂ ನಮಸ್ಕಾರ. ಈ ಭಾನುವಾರದ ವಿಶೇಷ ನಕ್ಷತ್ರ ಲೋಕ ಅಂತ ಹೇಳಿದ್ದೆ. ಈ ಪದವನ್ನು ಉಪಯೋಗಿಸೋದಕ್ಕೆ ಕಾರಣ ಒಂದು ಕುತೂಹಲ ಇರಲಿ ಅಂತ. ಈ ನಕ್ಷತ್ರ ಅನ್ನೋದು 100ಕ್ಕೆ 100ರಷ್ಟು ಅತಿ ಉಪಯುಕ್ತವಾದಂತಹ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ಒಂದು ಅಂಶ. ಉದಾಹರಣೆ, ಒಂದು ಮಗು ಹುಟ್ಟತ್ತೆ. ಆ ಮಗು ಹುಟ್ಟಿದ ತಕ್ಷಣ ಕೇಳೋ ಪ್ರಶ್ನೆ ನಕ್ಷತ್ರ ಯಾವುದು ಅಂತ ಗೊತ್ತಾಯ್ತು. ಆಮೇಲೆ ಅದು ಬೆಳಗಿದೆಯೋ ಕೆಂಪಿಗಿದೆಯೋ ಅವೆಲ್ಲ ಬೇರೆ ವಿಚಾರ. ಫಸ್ಟ್ ಕೇಳೋದು ನಕ್ಷತ್ರ ಯಾವುದು ಅಂತ. ಅದು ಒಂದು ಪಾಯಿಂಟು. ಇನ್ನು ಜನನ ಆಗುತ್ತೆ, ಜೀವನ ಪೂರ್ತಿ ಸವಿಸ್ತಾರೆ. ಪ್ರತಿಯೊಬ್ಬರು ಜೀವನದಲ್ಲಿ ಒಂದಲ್ಲ ಒಂದು ದಿವಸ ಕೊನೆ ದಿನವನ್ನು ನೋಡಲೇಬೇಕು, ಅಂದರೆ ಸಾಯಲೇಬೇಕು. ಅವಾಗ್ಲೂ ಅಷ್ಟೇ, ಏನೂ ಮಾತಾಡೋಲ್ಲ. ಫಸ್ಟು ಆ ವ್ಯಕ್ತಿ ಅವ್ರಿಗೆ ಎಷ್ಟೇ ಇಷ್ಟ ಆಗಿರಲಿ, ಏನಾದರೂ ಆಗಿರಲಿ, ಕೇಳೋದೊಂದೇ, ಇವತ್ತು ನಕ್ಷತ್ರ ಚೆನ್ನಾಗಿದೆಯಾ ಅಂತ. ಅಂದರೆ ನಮ್ಮ ದಿನನಿತ್ಯದ ಬಾಳಿನಲ್ಲಿ ಈ ನಕ್ಷತ್ರ ಅನ್ನೋದು ತುಂಬ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತೆ. ಇನ್ನು ಈ ಟಿ ವಿಲಿ, ಪೇಪರಲ್ಲಿ ನಾನೇ ಪ್ರತಿ ದಿವಸ ಪೋಸ್ಟ್ ಮಾಡ್ತೀನಿ ದಿನ ಭವಿಷ್ಯ. ಇದನ್ನು ನಾವು ಪ್ರತಿನಿತ್ಯ ನೋಡ್ತೀವಿ. ಎಷ್ಟೋ ಸಲ ಅದನ್ನು ಫಾಲೋ ಮಾಡ್ತೀವಿ. ಬೇಕಾದಷ್ಟು ಸಲ ಅದು ನಿಜ ಆಗಿದೆ. ಒಂದೊಂದು ಸಲ ಯಾವುದಾದ್ರು ರಾಶಿಗೆ ನಾವೊಂದು 5 ನಿಮಿಷ ಹೇಳಿರೋ ಪ್ರಿಡಿಕ್ಷನ್ ಹೇಳಿದರೆ ಅಷ್ಟು ನಿಜ ಆಗಿರೋದಿರುತ್ತೆ. ಕೆಲವು ಸಲ ಅಷ್ಟು ಸುಳ್ಳಾಗಿರೋದಿರುತ್ತೆ. ಆಗಿರಲ್ಲ, ನಡೀದೇ ಇರೋದಿರುತ್ತೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ ಈ ನಕ್ಷತ್ರಗಳು. ಇವಾಗ ನಾವು ಈ ದಿನನಿತ್ಯದ ಜ್ಯೋತಿಷ್ಯವನ್ನು ಕೇಳಬೇಕು ಅಂದಾಗಲೂ ಅಷ್ಟೇ, ಮೊದಲು ನಾವು ಪರಿಗಣಿಸಬೇಕಾಗಿರೋ ವಿಚಾರ ಅಂದರೆ ನಮ್ಮ ನಕ್ಷತ್ರ. ಆ ನಂತರ ರಾಶಿ ಭವಿಷ್ಯ ನೋಡೋದು, ಅದ್ರ ಬಗ್ಗೆ ಏನು ಹೇಳೋಲ್ಲ. ಆ ನಂತರ ಎರಡನೇದು ದಶಾಭುಕ್ತಿ. ಅಂದರೆ ಇವಾಗ ದಶಾಭುಕ್ತಿ ಯಾವ ನಡೀತಾ ಇದೆ, ಆ ದಶಾನಾರ್ಥ ನಮ್ಮ ಜಾತಕದಲ್ಲಿ ಹೇಗಿದ್ದಾನೆ, ಅವನ ಶಕ್ತಿ ಏನು, ಆಮೇಲೆ ಭುಕ್ತಿ, ಅವನ ಶಕ್ತಿ ಏನು, ಅಂತರ್ಭುಕ್ತಿ ಆಗ್ರಹದ ಶಕ್ತಿ ಏನು, ಇದನ್ನು ನೋಡ್ಕೋತಾ ಹೋಗಬೇಕಾಗತ್ತೆ. ಅವಾಗ ನಮ್ಮ ಜೀವನದಲ್ಲಿ ನಾವು ಪ್ರತಿನಿತ್ಯ ನೋಡೋ ಈ ನಿತ್ಯ ಭವಿಷ್ಯ ಎಷ್ಟು ನಿಜ ಅನ್ನೋದು ನಮಗೆ ಗೊತ್ತಾಗುತ್ತೆ. ನಿತ್ಯ ಭವಿಷ್ಯ ಅನ್ನೋದು 100% ಸತ್ಯ. ಇದು ನಡೆಯುತ್ತೆ. ಈ ನಿತ್ಯ ಭವಿಷ್ಯ ಅನ್ನೋದು ನಡೀದೇ ಹೋಗಿದ್ದಿದ್ರೆ ಜನ ನೋಡ್ತಾ ಇರಲಿಲ್ಲ. ಎಷ್ಟೋ ಜನದ್ದು ರಾಶಿ ಭವಿಷ್ಯದ ವಿಡಿಯೋನ ಲಕ್ಷಾಂತರ ಜನ ನೋಡಿದ್ದಾರೆ. ಆದರೆ ಅದನ್ನು ನಾವು ಹೇಗೆ ಉಪಯೋಗಿಸ್ಕೋಬೇಕು ಅನ್ನೋದು ತುಂಬ ಮುಖ್ಯ. ಇವತ್ತು ನೀವು ಯಾವ್ದಾರು ನೋಡಿ, ನನ್ನ ಒಂದು ಈ ವಿಡಿಯೋ ನೋಡಿ, ಅಥವಾ ಬೇರೆದನ್ನು ನೋಡಿ, ಪೇಪರ್ಗಳನ್ನು ನೋಡಿ, ಏನಾದ್ರೂ ಅಷ್ಟೇ, ಮೊದಲು ನಿಮ್ಮ ನಕ್ಷತ್ರವನ್ನು ತಿಳ್ಕೊಳ್ಳಿ. ಉದಾಹರಣೆಗೆ ಯಾರ್ದೋ ಒಬ್ರದ್ದು ಈ ಅಶ್ವಿನಿ ನಕ್ಷತ್ರ ಅಂತ ಅಂದ್ಕೊಂಬೋಣ. ಅಶ್ವಿನಿ ನಕ್ಷತ್ರ. ಇನ್ನು ಇವತ್ತು ಯಾವುದಿದೆ, ಮೂಲ ನಕ್ಷತ್ರ ಇದೆ. ಅದನ್ನು ಲೆಕ್ಕಾಚಾರ ಆಗಬೇಕು. ಯಾವ ರೀತಿ ಲೆಕ್ಕಾಚಾರ ಹಾಕೋದು ಅಂದರೆ, ಮೊದಲನೇದು ಅಂದರೆ ಅಶ್ವಿನಿ ಅಂತ ತಗೊಂಡ ಅಶ್ವಿನಿ ನಕ್ಷತ್ರ ಬಂದು ಜನ್ಮ ತಾರೆ ಆಗುತ್ತೆ. ನೆಕ್ಸ್ಟು ಎರಡನೇದು ಸಂಪತ್ತಾರೆ, ಮೂರನೇದು ವಿಪತ್ತಾರೆ. ಅಂದರೆ ಅಶ್ವಿನಿ ನಕ್ಷತ್ರಕ್ಕೆ ಅಶ್ವಿನಿ ನಕ್ಷತ್ರನೇ ಬಂದರೆ ಜನ್ಮ ತಾರೆ ಆಗುತ್ತೆ. ದಿನ ನಕ್ಷತ್ರ ಇವತ್ತಿರೋದು ಭರಣಿ ಆದರೆ ಸಂಪತ್ತಾರೆ ಆಗುತ್ತೆ. ಅದು ನೆಕ್ಸ್ಟು ಭರಣಿ ಆದಮೇಲೆ ಕೃತ್ತಿಕಾ ನಕ್ಷತ್ರ ಇದ್ದರೆ ಅದು ವಿಪತ್ತಾರೆ ಆಗುತ್ತೆ. ಕೃತ್ತಿಕಾ ಆದಮೇಲೆ ರೋಹಿಣಿ ಬಂದರೆ ಕ್ಷೇಮತಾರೆ ಆಗುತ್ತೆ. ಕ್ಷೇಮತಾರೆ ಆದಮೇಲೆ ಬರೋದು ಪ್ರತ್ಯುಕ್ತಾರೆ, ಅದು ಕುಜನ ನಕ್ಷತ್ರಗಳು, ಅಂದರೆ ಮೃಗಶಿರ ನಕ್ಷತ್ರ ಆಗುತ್ತೆ. ಅದಾದ ನಂತರ ಸಾಧನ ತಾರೆ ಬರುತ್ತೆ. ಯಾವುದಪ್ಪ ಅಂದರೆ ರಾಹುದು, ಅಂದರೆ ಆರ್ದ್ರ ಬರುತ್ತೆ. ಆ ನಂತರ ಆರ್ದ್ರ ಆದಮೇಲೆ ಗುರುವಿನ ನಕ್ಷತ್ರ ಪುನರ್ವಸು, ಅದು ನಿಧನ ತಾರೆ ಅಥವಾ ನೈಧನ ತಾರೆ ಆಗುತ್ತೆ. ಆ ನಂತರ ಬರೋದು ಶನಿ, ಮಿತ್ರ ತಾರೆ ಆಗುತ್ತೆ. ಬುಧಂದು ಈ ಪರಮ ಮಿತ್ರ ತಾರೆ ಆಗುತ್ತೆ. ಇದು ಇರೋ ವಿಚಾರ. ಇದರಲ್ಲಿ ಮುಖ್ಯವಾಗಿ ನಾವು ಪ್ರತಿ ದಿವಸವೂ ಇವತ್ತಿನ ನಕ್ಷತ್ರ ಯಾವುದಿದೆ
ಆ ನಕ್ಷತ್ರ ಎಲ್ಲಿವರೆಗೂ ಇದೆ ಅಂತ ನಾನು ಹೇಳ್ತೀನಿ. ಇವಾಗ ಉದಾಹರಣೆಗೆ ಇವಾಗ ಇವತ್ತಿನ ನಕ್ಷತ್ರ ತಗೊಂಬೋಣ. ಅಂದರೆ ಯಾವುದು ಇವತ್ತು ಭಾನುವಾರ ಆಗುತ್ತೆ. ಭಾನುವಾರ 23ನೇ ತಾರೀಕಿದೆ ಇವತ್ತಿನ ನಕ್ಷತ್ರ ಯಾವುದಪ್ಪ ಅಂದರೆ ಪೂರ್ವಾಷಾಢ ನಕ್ಷತ್ರ ಇದೆ. ಈ ಅಶ್ವಿನಿ ನಕ್ಷತ್ರಕ್ಕೆ ಪೂರ್ವಾಷಾಢ ನಕ್ಷತ್ರ ಯಾವುದು ಅಂತ ತಗೊಂಬೋಣ. ಇವಾಗ ಸುಲಭವಾಗಿ ಈ ತಾರಾಬಲವನ್ನು ಕಂಡು ಹಿಡ್ಕೊಂಬೋ ಒಂದು ಪದ್ಧತಿ ಅಥವಾ ರೀತಿ ಹೇಳ್ತೀನಿ. ಮೊದಲನೇದಾಗಿ ಅಶ್ವಿನಿ ಬಂದು ಕೇತುವಿನ ನಕ್ಷತ್ರ ಆಗುತ್ತೆ. ಕೇತುವಿನ ನಕ್ಷತ್ರ ಬರೀ ಅಶ್ವಿನಿ ಅಲ್ಲ, ಅದ್ರ ಜೊತೆಗೆ ಕೇತು ನಕ್ಷತ್ರಗಳು ಯಾವುದಪ್ಪ ಅಂದರೆ ಅಶ್ವಿನಿ, ಆಮೇಲೆ ಮಖ ಬರುತ್ತೆ, ಆಮೇಲೆ ಮೂಲ ನಕ್ಷತ್ರ ಆಗುತ್ತೆ. ನಿಮ್ಮದು ಅಶ್ವಿನಿ ನಕ್ಷತ್ರ ಆಗಿರಲಿ ಅಥವಾ ಮಖ ನಕ್ಷತ್ರ ಆಗಿರಲಿ ಅಥವಾ ಮೂಲ ನಕ್ಷತ್ರ ಆಗಿರಲಿ, ಇವತ್ತಿನ ದಿನ ಅಂದರೆ ಈ ಭಾನುವಾರದ ದಿನ ಇರೋದು ಯಾವುದು? ಈ ಪೂರ್ವಾಷಾಢ ನಕ್ಷತ್ರ ಇದೆ ಇವತ್ತು. ಇದಕ್ಕೂ ನಿಮ್ಮ ನಕ್ಷತ್ರಕ್ಕೂ ಸಂಬಂಧ ಏನು? ಪೂರ್ವಾಷಾಢ ನಕ್ಷತ್ರ ಬಂದು ಶುಕ್ರನ ನಕ್ಷತ್ರ ಆಗುತ್ತೆ. ಅಶ್ವಿನಿ ಆದಮೇಲೆ ಯಾವ್ದು ಬರುತ್ತೆ? ಭರಣಿ ನಕ್ಷತ್ರ ಬರುತ್ತೆ. ಅದು ಶುಕ್ರನ ನಕ್ಷತ್ರ. ಅಂದರೆ ಭರಣಿ, ಪುಬ್ಬ, ಪೂರ್ವಾಷಾಢ ಈ ಮೂರೂ ನಕ್ಷತ್ರದಲ್ಲಿ ಯಾವುದೇ ಬಂದರೂ ಅಶ್ವಿನಿ ನಕ್ಷತ್ರಕ್ಕೆ ಅದು ಸಂಪತ್ತಾರೆ ಆಗುತ್ತೆ. ನಾವೇ ಹೇಳಿದಾಗೆ ಈ ಸಂಪತ್ತಾರೆ ಅಂದರೆ ಬರೀ ಹಣಕಾಸಿನ ವಿಚಾರ ಅಲ್ಲ. ಸಂಪತ್ತು ಅಂದರೆ ಬರೀ ಹಣ ಅಲ್ಲ. ಇವಾಗ ಹೇಳ್ತೀವಿ ನಾವು ಆರೋಗ್ಯವೇ ಭಾಗ್ಯ ಅಂತೀವಿ. ಇವಾಗ ಒಂದು ಸೈಟ್ ತೊಗೋತಾನೆ. ಇವಾಗ ಓದ್ತಾ ಇರೋ ಹುಡುಗಂಗೆ ಒಂದು ಕಾಸ್ಟ್ಲಿ ಪೆನ್ ತೊಗೋಬೇಕು ಅಂತಿರುತ್ತೆ. ಪೆನ್ ತೊಗೊಬಿಡ್ತಾನೆ, ಅದು ಅವನಿಗೆ ಸಂಪತ್ತೆ. ಯಾರಿಗೋ ಒಳ್ಳೆ ವಾಚ್ ಬೇಕಾಗುತ್ತೆ, ಸ್ಮಾರ್ಟ್ ವಾಚ್ ತೊಗೋತಾರೆ, ಖಂಡಿತ ಅದು ಸಂಪತ್ತು ಅಂದರೆ ಬರೀ ಅದು ಈ ಹಣಕಾಸಿಗೆ ಸಂಬಂಧಪಟ್ಟಿದ್ದಲ್ಲ. ಒಳ್ಳೆಯ ವಿದ್ಯೆ, ಎಕ್ಸಾಮಿನೇಷನ್ ಮುಗಿದು ರಿಸಲ್ಟ್ ಬರೋ ದಿವಸ ಪಾಸಾಯಿತು ಅಂದರೆ ಅದೂ ಖಂಡಿತವಾಗಲೂ ಸಂಪತ್ತು. ಗೊತ್ತಾಯ್ತಾ? ಅಂದರೆ ಈ ಸಂಪತ್ತಾರೆ ಬಂದಾಗ ಅದು ಒಳ್ಳೆಯ ಫಲಗಳನ್ನು ಕೊಡುತ್ತೆ. ಬರೀ ಹಣಕಾಸಿನ ವಿಚಾರ ಅಲ್ಲ, ಪ್ರತಿಯೊಂದರಲ್ಲೂ ಒಳ್ಳೆಯ ಫಲವನ್ನು ಕೊಡ್ತಾರೆ. ಯಾವ ರೀತಿ ಫಲ? ಆ ಫಲದಿಂದ ನಮಗೆ ಅನುಕೂಲ ಆಗುತ್ತೆ. ಗೊತ್ತಾಯ್ತಾ? ಅದು ಮುಖ್ಯ. ಸರಿ, ಹಾಗಾದರೆ ಇವತ್ತು ಮೂಲ ನಕ್ಷತ್ರ, ಶನಿವಾರ ಮೂಲ ನಕ್ಷತ್ರ ಆಯಿತು. ಆವಾಗ ಅಶ್ವಿನಿ ನಕ್ಷತ್ರಕ್ಕೇನು ವಿಚಾರ? ಅದು ಜನ್ಮ ನಕ್ಷತ್ರ ಆಗುತ್ತೆ. ಆಲ್ರೆಡಿ ಹೇಳಿದ್ದೀನಿ, ಅಶ್ವಿನಿ, ಮೂಲ, ಮಖ ಜನ್ಮ ನಕ್ಷತ್ರಗಳು. ಅಂದರೆ ದೇಹಾಲಸ್ಯ ಇರುತ್ತೆ, ಒಂಥರ ಸೋಂಬೇರ್ತನ. ಯಾವುದೇ ಒಂದು ಕೆಲಸ ಮಾಡಬೇಕು ಅಂದ್ರೂ ಅವರಿಗೆ ಒಂದು ಕೆಲಸ ಮಾಡೋ ಮನಸ್ಸು ಬರೋಲ್ಲ. ಇದಕ್ಕೆ ಸೋಂಬೇರ್ತನ ಆಗ್ಬೋದು ಅಥವಾ ದೇಹಾಲಸ್ಯ ಅಂದರೆ ದೈಹಿಕವಾಗಿ ಸ್ವಲ್ಪ ದುರ್ಬಲರಾಗ್ಬೋದು. ಇದು ಈ ಜನ್ಮ ನಕ್ಷತ್ರದ ವಿಚಾರ. ಇದಾದ ನಂತರ ಯಾವತ್ತು ಈ ಸೋಮವಾರ ಅಂತ ತೊಗೊಂಬೋಣ. ಅಶ್ವಿನಿ ನಕ್ಷತ್ರ ಅಂದರೆ ಬೇಸಾಗಿಟ್ಟು ಸೋಮವಾರ ತೊಗೊಂಬೋಣ. ಈ ಸೋಮವಾರ ಬಂದು ಉತ್ತರ ನಕ್ಷತ್ರ ಇದೆ. ಉತ್ತರ ನಕ್ಷತ್ರನ ವಿಪತ್ತಾರೆ ಅಂತ ಕರೀತೀವಿ. ಉತ್ತರ ನಕ್ಷತ್ರ ಬಂದು ರವಿಯ ನಕ್ಷತ್ರ. ಅಂದರೆ ಕೃತಿಕ, ಉತ್ತರಾಷಾಢ ಈ ಮೂರೂ ನಕ್ಷತ್ರಗಳು ರವಿಗೆ ಸಂಬಂಧಪಟ್ಟಿದ್ದು. ಯಾವುದೇ ಮೂರು ನಕ್ಷತ್ರಗಳು ಬಂದಾಗ ಅಶ್ವಿನಿ ನಕ್ಷತ್ರಕ್ಕೆ ಅದು ವಿಪತ್ತಾರೆ ಆಗುತ್ತೆ. ವಿಪತ್ತು ಅಂದರೆ ಏನಪ್ಪ ಅಂದರೆ ಏನಾದರೂ ತೊಂದರೆ ಅಥವಾ ಕೆಟ್ಟದ್ದಾಗೋದು. ಇಲ್ಲೂ ಅದೇ ಅರ್ಥ ಬರೋದು. ಏನಪ್ಪ ಅಂದರೆ ವಿಪತ್ತಾರೆ ಆಗಿರೋದ್ರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಏನೇ ವಿಪತ್ತರ ಇದ್ರೂ ಹೋಗೋದು. ಇವಾಗ ಉದಾಹರಣೆಗೆ ಜೋರಾಗಿ ಮಳೆ ಬರ್ತಿರುತ್ತೆ, ಮಿಂಚು ಬರ್ತಿರುತ್ತೆ, ಸಿಡಿಲು ಹೊಡಿತಿರುತ್ತೆ. ನಾವೆಲ್ಲ ಮನೆ ಬೆಚ್ಚ ಕೂತ್ಕೋತೀವಿ. ಅದು ಸೈನಿಕರು ಕೆಲಸ ಮಾಡಬೇಕಾಗತ್ತೆ, ಈ ಪೊಲೀಸ್ನವ್ರು ಕೆಲಸ ಮಾಡಬೇಕಾಗತ್ತೆ, ಮನೆಯಾಗ ಇರೋಲ್ಲ ಪಾಪ, ಕೂಲಿಯೋರು ರೋಡಲ್ಲೇ ನಿಂತಿರಬೇಕಾಗತ್ತೆ. ಆ ಥರ ವಿಪತ್ತರ ಇದ್ರೂ ಯಾವುದೇ ಕೆಲಸ ಏನು ನಿಲ್ಲಲ್ಲ. ಆದರೆ ಸ್ವಲ್ಪ ವಿಪತ್ತು ಅಂದರೆ ಏನಾದರೂ ಒಂದು ತೊಂದರೆ ಎದುರಾಗಬಹುದು. ಆದ್ದರಿಂದ ಎಚ್ಚರಿಕೆಯಿಂದಿರಬೇಕು ಅಂತ. ಇನ್ನು ಅದಾದ ನಂತರ ಉತ್ತರಾಷಾಢ ಆದ ನಂತರ ಯಾವುದಪ್ಪ ಬರುತ್ತೆ ಅಂದರೆ ಶ್ರವಣ ನಕ್ಷತ್ರ ಬರುತ್ತೆ ಮಂಗಳವಾರ. ಇದನ್ನು ಅಷ್ಟೇ ಶ್ರವಣ ನಕ್ಷತ್ರ ಬಂದು ಈ ಯಾವತ್ತಿಂದ ಈ ಮೂಲದಿಂದ ಬರೋದು. ಮೂಲ, ಪೂರ್ವಾಷಾಢ, ಉತ್ತರಾಷಾಢ, ಶ್ರವಣ ಅಂದರೆ ಕ್ಷೇಮತಾರೆ ಆಗುತ್ತೆ. ಶ್ರವಣ ಬಂದು ಚಂದ್ರನ ನಕ್ಷತ್ರ.
ಇಲ್ಲಿ ರೋಹಿಣಿ, ಹಸ್ತ ಮತ್ತು ಶ್ರವಣ ಚಂದ್ರನ ನಕ್ಷತ್ರಗಳಾಗತ್ತೆ. ಅಶ್ವಿನಿ, ಮಖ, ಮೂಲ ನಕ್ಷತ್ರದವ್ರಿಗೆ ಈ ಚಂದ್ರನ ನಕ್ಷತ್ರಗಳು ಬಂದಾಗ ಕ್ಷೇಮತಾರೆ. ಅಂದರೆ ಕ್ಷೇಮತಾರೆ ಅಂದ್ರೇನು, ಆರಾಮಾಗಿದ್ಬಿಡ್ತಾನೆ ಅಂತಲ್ಲ, ಅವನಿಗೇನು ಪ್ರಾಬ್ಲಮೇ ಆಗಲ್ಲ ಅಂತಲ್ಲ. ಫಾರ್ ಎಕ್ಸಾಂಪಲು ಹೋಗ್ತಿರ್ತಾನೆ, ಕ್ಷೇಮತಾರೆ ಇರುತ್ತಿಲ್ಲಿ, ಹೋಗ್ತಾ ಇರ್ತಾನೆ, ಯಾವನೋ ಬಂದು ವೆಹಿಕಲ್ ತಂದು ಗುದ್ದುಬಿಡ್ತಾನೆ, ಕೆಳಗೆ ಬಿದ್ದೋಗ್ತಾನೆ. ಆದರೆ ಅವನು ಪಾರಾಗ್ತಾನೆ, ತೊಂದರೆ ಆಗಲ್ಲ. ಇದಕ್ಕೆ ಕಾರಣ ಏನಪ್ಪ ಅಂದರೆ ಕ್ಷೇಮತಾರೆ. ಅಂದರೆ ಯಾವುದೇ ತೊಂದರೆಗಳು ಎದುರಾದರೂ ಕೂಡ ನಾವು ಆರಾಮವಾಗಿ ಕ್ಷೇಮವಾಗಿರ್ತೀವಿ ಅಂತ. ಅಂದರೆ ಕ್ಷೇಮತಾರೆ ಬಂದ ತಕ್ಷಣಕ್ಕೆ ಎಲ್ಲ ಒಳ್ಳೆಯದೇ ಆಗಿಬಿಡುತ್ತೆ ಅಂತಲ್ಲ. ಕ್ಷೇಮತಾರೆ ಅಂದರೆ ಆರಾಮಾಗಿರ್ತೀವಿ, ಅಂದರೆ ಬರೋ ತೊಂದರೆಯಿಂದ ನಾವು ಪಾರಾಗ್ತೀವಿ ಅಂತ. ಉದಾಹರಣೆ, ಮನೇಲೇ ಹೀಗೆ ಸುಮ್ಮನೆ ಓಡಾಡ್ತಾ ಇರ್ತೀವಿ ಅನ್ಕೋಬೋಣ, ಅಥವಾ ಮೆಟ್ಲಿಂದ ಇಳಿತಾ ಇರ್ತೀವಿ ಅನ್ಕೋಬೋಣ, ಕಾಲು ಜಾರಿಬಿಡುತ್ತೆ, ಕೆಳಗೆ ಬೀಳ್ತೀವಿ, ಆದರೆ ಏನೂ ಆಗಲ್ಲ. ಇದಕ್ಕೆ ಕಾರಣ ಈ ಕ್ಷೇಮತಾರೆ. ಆ ಥರ ಇನ್ನು ಆ ಕ್ಷೇಮತಾರೆ ಆದ ನಂತರ, ಅಂದರೆ ಈ ಶ್ರವಣನ ನಕ್ಷತ್ರ, ಚಂದ್ರನ ನಕ್ಷತ್ರ ಆದ ನಂತರ ಈ ಬರೋದೇನೆ ಕುಜನ ನಕ್ಷತ್ರ. ಈ ಕುಜನ ನಕ್ಷತ್ರಗಳು ಯಾವ್ಯಾವುದಪ್ಪ ಅಂದರೆ ಆವತ್ತು ಧನಿಷ್ಠ ಇದೆ, ಈ ಮೃಗಶಿರ, ಚಿತ್ತ ಮತ್ತು ಧನಿಷ್ಠ ನಕ್ಷತ್ರಗಳು, ಇದು ಕುಜನ ನಕ್ಷತ್ರಗಳು. ಇದನ್ನೇನಂತೀವಿ, ಪ್ರತ್ಯುಕ್ತಾರೆ ಅಂತ ಕರಿತೀವಿ. ಅಂದರೆ ನೀವು ಏನೇ ಒಂದು ಕೆಲಸ ಕಾರ್ಯಕ್ಕೆ ಕೈ ಹಾಕಿದರೂ ಕೂಡ ಅದಕ್ಕೆ ನಿಮ್ಮ ನಿರೀಕ್ಷೆಯ ವಿರುದ್ಧವಾಗಿ ಫಲಿತಾಂಶ ಬರುತ್ತೆ. ಅಂದರೆ ಕೆಲಸ ಮಾಡೋಕ್ಕಾಗಲ್ವಾ, ಕೆಲಸವನ್ನು ಮಾಡಲೇಬೇಕು. ಹಾಗಾದರೆ ಒಳ್ಳೆಯದೇ ಆಗಲ್ವಾ, ಖಂಡಿತ ಒಳ್ಳೆಯದಾಗತ್ತೆ. ಉದಾಹರಣೆ, ಒಬ್ಬಂಗೆ ಒಂದು ಇಂಟರ್ವ್ಯೂ ಇರುತ್ತೆ, ಅದು ಪಾಯಿಂಟ್ ಸಿಸ್ಟಮ್ ಅಂದ್ಕೊಂಬೋಣ, ಇಲ್ಲ ಮಾರ್ಕ್ಸ್ ಅಂತ ಅಂದ್ಕೊಂಬೋಣ, ಸುಲಭ ಅದು ಹೇಳೋದು ಅಂದ್ಕೊಂಬೋಣ. ಇವಾಗ ಒಂದು 100 ಮಾರ್ಕ್ಸ್ ಇಟ್ಟಿರ್ತಾರೆ ಅಂದ್ಕೊಂಬೋಣ. ಇವನಿಗೆ ಬೇರೆಯವ್ರನ್ನೆಲ್ಲ ಕೇಳಿರ್ತಾರೆ, ಏನು ಕೇಳ್ತೀರ ಒಳಗಡೆ, ಅವ್ರು ಹೇಳಿರ್ತಾರೆ ಯಾವುದೋ ಒಂದು ಸಬ್ಜೆಕ್ಟು, ಇವನು ಅದರಲ್ಲಿ ನಂಬರ್ 1, ಇವು ನನಗೆ ಗೊತ್ತಾನೆ, ಅದೇನಾಗಲಿ ಇವತ್ತು ನಾನು ಕಮ್ಮಿನ 90% ತೊಗೋತೀನಿ ಅಂತ. ಆದರೆ ಹೋಗ್ತಾನೆ, ಅಲ್ಲಿ ಹೋದಾಗ ಕರೆಕ್ಟಾಗಿ ಅಟೆಂಡ್ ಮಾಡೋಕ್ಕಾಗಲ್ಲ. ಅವ್ರು ಪ್ರಶ್ನೆ ಕೇಳಿದಾಗ ಆ ಒಂದು ಗಾಬರಿಗೋ ಇವನ್ನೆಲ್ಲ ಮರೆತು ಬಿಡ್ತಾನೆ. ಮೇಯ್ನಾಗಿ ಏನಾಗುತ್ತೆ, ಇವನಿಗೆ 90% ಬರೋಲ್ಲ, ಒಂದು 50% 60% ಬರುತ್ತೆ. ಇದೂ ಪ್ರತ್ಯುಕ್ತಾರೆ. ಇಲ್ಲಿ ಇವನಿಗೆ ಕೆಟ್ಟದ್ದಾಗಲಿಲ್ಲ, ಒಳ್ಳೆಯದಾಗೋದು ಕಡಿಮೆ ಆಯಿತು. ಗೊತ್ತಾಯ್ತಾ? ಅದು ಇದೊಂದು ವಿಚಾರ. ಇನ್ನು ಅದರ ನಂತರ ಬರೋದು ಯಾವುದಪ್ಪ ಅಂದರೆ ಈ ಸಾಧಕ ತಾರೆ ಅಂತ ಕರಿತೀವಿ. ಅಂದರೆ ಈ ಕುಜನ ನಕ್ಷತ್ರದ ನಂತರ ಬರುವ ನಕ್ಷತ್ರಗಳನ್ನು ನಾವು ರಾಹುವಿನ ನಕ್ಷತ್ರ, ಅದು ಶತಧಾರ ಅಥವಾ ಶತಭಿಷ ನಕ್ಷತ್ರ ಇದೆ. ರಾಹುವಿನ ನಕ್ಷತ್ರಗಳು ಯಾವುದಪ್ಪ ಅಂದರೆ ಆರ್ದ್ರ, ಸ್ವಾತಿ ಮತ್ತು ಶತಭಿಷ, ಈ ನಕ್ಷತ್ರಗಳು. ಈ ನಕ್ಷತ್ರಗಳು ಈ ಅಶ್ವಿನಿ, ಮೂಲ, ಮಖ ನಕ್ಷತ್ರಗಳಿಗೆ ಸಾಧನ ತಾರೆ ಆಗುತ್ತೆ. ಈ ಸಾಧನ ತಾರೆ ಆದಾಗ ಏನಪ್ಪ ಆಗುತ್ತೆ ಅಂದರೆ, ಅದು ಹೆಸರು ತೋರಿಸುತ್ತೆ ಸಾಧನೆ ಅಂದರೆ ಏನೋ ದೊಡ್ಡ ಕೆಲಸ ಮಾಡಿಬಿಡ್ತಾನೆ ಅಂತಲ್ಲ, ಯಾವುದೋ ಒಂದು ಕೆಲಸಕ್ಕೆ ಕೈ ಹಾಕ್ತಾನೆ, ಅವನ ನಿರೀಕ್ಷೆ ಏನೂ ಇರಲ್ಲ, ವಿಧಿ ಏನಾಯಿತು ವಿಧಿನೇ ಇರಲಿಲ್ಲ, ಅಟೆಂಡ್ ಮಾಡಿದ್ದೀನಿ ಅಂತಾನೆ. ಇನ್ನೊಬ್ಬ ಏನೋ ಸಾಕಾಗಿ ಅಟೆಂಡ್ ಮಾಡಿದ್ದೀನಿ ಇವಾಗ ಅಂತ ಈ ಕಾಲದಲ್ಲಿ ಮಾಡ್ತದ್ದು, ಸರಿ ರಿಸಲ್ಟ್ ಬರ್ತಿರೋದು ವಿಧಿನೇ ಇಲ್ಲ, ಅಟೆಂಡ್ ಮಾಡಿದೆ ಏನಾರು ಹೋಗಲಿ ಅಂತಲ್ಲ, ಅವ್ನು ಒಳ್ಳೆ ಮಾರ್ಕ್ಸ್ ಬಂದಿರುತ್ತೆ, ಇನ್ನೊಬ್ಬಗೆ ಕಮ್ಮಿ ಬಂದಿರುತ್ತೆ. ಇದು ಸಾಧನ ತಾರೆ. ಸಾಧನ ತಾರೆ ಅಂದರೆ ತುಂಬ ಕಷ್ಟಪಟ್ಟರೆ ಫಲ ಸಿಗುತ್ತೆ ಅಂತಲ್ಲ, ಯಾವುದೋ ಒಂದು ರೀತಿಯಲ್ಲಿ ಆ ಬರೋ ಫಲಗಳು ಹೆಚ್ಚು ಕಮ್ಮಿ ಆಗುತ್ತೆ ಅಂತ. ಇವೆಲ್ಲ ಒಂದು ನಕ್ಷತ್ರ ನಿಘಂಟು ಅಂತ ಬುಕ್ ಸಿಗುತ್ತೆ, ಆ ಬುಕ್ಕಲ್ಲಿ ಇವೆಲ್ಲ ಇದೆ. ಊಹೆ ಮಾಡಿ ಹೇಳ್ತಿರೋದಲ್ಲ, ಅಥವಾ ಎಲ್ಲೋ ಓದಿರೋದು ಯಾರೋ ಬರೆದಿರೋದು ಹೇಳ್ತಿರೋದಲ್ಲ, ಒಂದು ಜ್ಯೋತಿಷ್ಯ ಗ್ರಂಥದಲ್ಲಿ ಇರೋದಿರೋ ಅದಿದೆ. ನಕ್ಷತ್ರ ಮಾಲಿಕ ಅಂತ ಸಂಸ್ಕೃತದ ಒಂದು ಬುಕ್ಕಿದೆ, ಎಲ್ಲರಲ್ಲೂ ಇದ್ರ ಬಗ್ಗೆ ಬರ್ತದೆ. ಸರಿ, ಇದಾದ ನಂತರ ಯಾವ್ದು ಬರುತ್ತೆ, ಈ ಶತಭಿಷ ಅಂದರೆ ರಾಹುವಿನ ನಕ್ಷತ್ರದ ನಂತರ ಬರೋದು ಪೂರ್ವ ಭಾದ್ರ ನಕ್ಷತ್ರ, ಅಂದರೆ ಅದು ಗುರುವಿನ ನಕ್ಷತ್ರ ಆಗುತ್ತೆ. ಗುರುವಿನ ನಕ್ಷತ್ರಗಳು ಯಾವುದಪ್ಪ ಅಂದರೆ ಪುನರ್ವಸು, ವಿಶಾಖ
ಮತ್ತು ಪೂರ್ವ ಭಾದ್ರ. ಈ ಮೂರು ನಕ್ಷತ್ರಗಳು ಅಶ್ವಿನಿ ಮಖ ಮೂಲ ನಕ್ಷತ್ರಕ್ಕೆ ಬಂದಾಗ ಏನಪ್ಪ ಆಗುತ್ತೆ ಅಂದರೆ ನೈದನ ತಾರೆ ಆಗುತ್ತೆ. ನೈದನ ತಾರೆ ಅದನ್ನೇ ನಾವು ನಿಧನ ತಾರೆ ಅಂತ ಹೇಳ್ತೀವಿ. ಅಂದರೆ ಈ ನಕ್ಷತ್ರ ಬಂದ್ಬಿಟ್ರೆ ಪ್ರಾಣ ಹೋಗ್ಬಿಡುತ್ತೆ ಅಂತ ಭಯಪಡೋ ವಿಚಾರ ಏನಲ್ಲ. ನಿಧನ ತಾರೆ ಅಥವಾ ನೈದನ ತಾರೆ ಅಂದರೆ ಉದಾಹರಣೆ, ತುಂಬ ಒಂದು ಆಂಬಿಷನ್ ಇಟ್ಕೊಂಡು ಯಾವುದೋ ಒಂದು ಕೆಲಸವನ್ನು ಆರಂಭ ಮಾಡಿರ್ತಾರೆ. ಇಲ್ಲಿ ಆ ಕೆಲಸ ಏನಪ್ಪ ಆಗುತ್ತೆ ಅಂದರೆ ನಡೆಯೋದೇ ಇಲ್ಲ, ಫೈಲ್ಯೂರ್ ಆಗುತ್ತೆ ಅಷ್ಟೇ ಇಲ್ಲಾಗೋದು. ಈ ನೈದನ ತಾರೆ ಅಂದರೆ ಪ್ರಾಣ ಹೋಗ್ಬಿಡುತ್ತೆ ಅನ್ನೋದು ಖಂಡಿತವಾಗ್ಲೂ ಸುಳ್ಳು. ಅದಲ್ಲ ಅದರ ವಿಚಾರ. ಯಾವುದೇ ಒಂದು ಕೆಲಸ ಕಾರ್ಯಕ್ಕೆ ಕೈ ಹಾಕಿದರೂ ಕೂಡ ಅದು ಸಕ್ಸಸ್ ಆಗಲ್ಲ, ಅದರಲ್ಲಿ ಫೈಲ್ಯೂರ್ ಆಗುತ್ತೆ ಅಂತ. ಅದ್ರ ಬಗ್ಗೆ ಸ್ವಲ್ಪ ಗಮನವನ್ನು ತಗೋಬೇಕಷ್ಟೆ, ಇನ್ನೇನಿಲ್ಲ. ಇನ್ನು ಈ ನೈದನ ತಾರೆ ಆದಮೇಲೆ ಬರೋದು ಮಿತ್ರ ತಾರೆ. ಈ ಮಿತ್ರ ತಾರೆ ಅಂದರೆ ಈ ಗುರುವಿನ ನಕ್ಷತ್ರ ಆದಮೇಲೆ ಬರೋದು ಶನಿಯ ನಕ್ಷತ್ರ. ಶನಿಯ ನಕ್ಷತ್ರ ಅಂದರೆ ಯಾವುದಪ್ಪ ಬರುತ್ತೆ ಅಂದರೆ ಉತ್ತರಾಭಾದ್ರ ಬರುತ್ತೆ. ಇದು ನಮಗೆ ಮಿತ್ರ ತಾರೆ ಆಗುತ್ತೆ. ಅಂದರೆ ಮಿತ್ರ ತಾರೆ ಅಂದ್ರೇನು? ಆ ಪದದಲ್ಲೇ ಇದೆ ಫ್ರೆಂಡ್ ಅಂತ. ಮಿತ್ರ ಅಂದರೆ ಫ್ರೆಂಡ್ ಅಂತ. ಅಂದರೆ ಏನಾಗ್ಬಿಡುತ್ತೆ, ಮಿತ್ರ ತಾರೆ ಬಂದ್ಬಿಟ್ರೆ ಏನು ಫುಲ್ಲು ಇವರ ಬೇಕಿರೋ ಕೆಲಸಗಳೆಲ್ಲ ಬಂದ್ಬಿಟ್ಟು ಯಾವುದೋ ಒಬ್ಬ ಫ್ರೆಂಡ್ ಮಾಡ್ಕೊಟ್ಬಿಡ್ತಾನೆ? ಖಂಡಿತವಾಗ್ಲೂ ಮಾಡ್ಕೊಡಲ್ಲ. ಇವರ ಕೆಲಸವನ್ನು ಇವರೇ ಮಾಡ್ಕೋಬೇಕು. ಹಾಗಾದರೆ ಈ ಮಿತ್ರ ತಾರೆಯಿಂದ ಏನು ಉಪಯೋಗ ಅಂತ, ಯಾವುದೋ ಒಂದು ಕೆಲಸ ಮಾಡ್ತಾರೆ, ಆ ಕೆಲಸದಿಂದ ಇವರಿಗೆ ಅನುಕೂಲ ಆಗುತ್ತೆ. ಇದು ಮಿತ್ರ ತಾರೆಯ ಒಂದು ಫಲಿತಾಂಶ. ಹಾಗೆಯೇ ಇವರು ಅನ್ಕೊಂಡಿರ್ತಾರೆ, ಇವನಿಗೂ ನನಗೂ ಆಗಲ್ಲ ಬಿಡು, ಇವನಿಂದ ನನಗೇನು ಪ್ರಯೋಜನ ಇಲ್ಲ ಅಂತ ಇವರು ಡಿಸೈಡ್ ಮಾಡಿಬಿಟ್ಟಿರ್ತಾರೆ. ಆದರೆ ಅದೇ ವ್ಯಕ್ತಿ ಬಂದು ಇವರಿಗೆ ಸಹಾಯವನ್ನು ಮಾಡ್ತಾನೆ, ಅದನ್ನು ಮಿತ್ರ ತಾರೆನೇ. ಬರಾಯ್ತಾ? ಅಂದರೆ ಮಿತ್ರ ತಾರೆ ಇದ್ದಾಗ ಒಳ್ಳೆಯ ಫಲಿತಾಂಶಗಳು ಸಿಗುತ್ತೆ ನಮಗೆ. ನಮಗೆ ಯಾವುದೋ ಒಂದು ವಿಚಾರದ ಬಗ್ಗೆ ಪೂರ್ಣ ಮಾಹಿತಿ ಅಥವಾ ಪೂರ್ಣ ಜ್ಞಾನ ಇರುತ್ತೋ ಇರಲ್ವೋ ಬೇರೆ ವಿಚಾರ. ಈ ತಾರಾಬಲದಿಂದ ನಕ್ಷತ್ರದ ಕಾರಣನ ನಮಗೆ ಒಳ್ಳೆಯ ಫಲಗಳು ಸಿಗುತ್ತೆ. ಅದಕ್ಕೆ ಅದನ್ನು ಈ ಮಿತ್ರ ತಾರೆ ಅಂತ ಕರಿತೀವಿ. ಆ ನಂತರ ಕೊನೆಯದು ಪರಮ ಮಿತ್ರ ತಾರೆ. ಶನಿ ಆದಮೇಲೆ ಯಾವ್ದು ಬರ್ತಾನೆ? ಬುಧ ಬರ್ತಾನೆ. ಯಾವುದ್ರ ನಕ್ಷತ್ರ ಇದೆ? ರೇವತಿ ನಕ್ಷತ್ರ ಇದೆ. ಅಂದರೆ ಬುಧನ ನಕ್ಷತ್ರ ಯಾವ್ಯಾವುದಪ್ಪ ಅಂದರೆ ಆಶ್ಲೇಷ, ಜ್ಯೇಷ್ಠ ಮತ್ತು ರೇವತಿ. ಈ ನಕ್ಷತ್ರಗಳು ಬಂದಾಗ ಏನಾಗುತ್ತಪ್ಪ ಅಂದರೆ ಈ ಅಶ್ವಿನಿ ಮಖ ಮೂಲ ನಕ್ಷತ್ರಗಳಿಗೆ ಅದು ಪರಮ ಮಿತ್ರ ತಾರೆ ಆಗುತ್ತೆ. ಅಂದರೆ ಮಿತ್ರ ತಾರೆ ಅಂದರೆ ಫ್ರೆಂಡು, ಪರಮ ಮಿತ್ರ ತಾರೆ ಅಂದರೆ ಕ್ಲೋಸ್ ಫ್ರೆಂಡು. ಅಂದರೆ ಏನು, ಸ್ವಲ್ಪ ಯಾವುದೇ ಕೆಲಸ ಮಾಡದೇವರು ತುಂಬ ಸಕ್ಸಸ್ ಆಗಿಬಿಡುತ್ತಾ? ಅವೆಲ್ಲ ಸುಳ್ಳು. ನಾವು ಯಾವುದೇ ಒಂದು ಕೆಲಸ ಕಾರ್ಯವನ್ನು ಆರಂಭ ಮಾಡಲು ಕೂಡ ಯಾವುದೇ ಒಂದು ಅಡೆತಡೆ ಇಲ್ದಿರ ಸುಲಭವಾಗಿ ನಡ್ಕೊಂಡು ಹೋಗುತ್ತೆ. ಅದು ಪರಮ ಮಿತ್ರ ತಾರೆ. ಹಾಗೆಯೇ ತುಂಬ ಆಪ್ತರಿಂದ ಸಹಾಯ ಸಿಗ್ಬೋದು, ಕ್ಲೋಸ್ ಫ್ರೆಂಡೇ ಬಂದು ಸಹಾಯ ಮಾಡ್ಬೋದು, ಅದು ಇಲ್ಲ ಅಂತಲ್ಲ. ಅಂದರೆ ಪರಮ ಮಿತ್ರ ತಾರೆ ಅಂದ್ಬಿಟ್ರೆ ತುಂಬ ಕ್ಲೋಸ್ ರಿಲೇಟಿವ್ಸ್ ಬಂದ್ಬಿಡ್ತಾರೆ, ತುಂಬ ಕ್ಲೋಸ್ ಫ್ರೆಂಡ್ ಬಂದ್ಬಿಡ್ತಾನೆ, ಅವನು ನಂಗೆ ಸಹಾಯ ಮಾಡಿಬಿಡ್ತಾನೆ ಅಂತ ನಾವೇನಾದ್ರು ಸುಮ್ಮನೆ ಇದ್ದರೆ ಆ ದಿನ ಪೂರ್ತಿ ವೇಸ್ಟ್ ಆಗುತ್ತೆ 100%. ಇದರಿಂದ ನಾವು ಈ ದಿನನಿತ್ಯದ ಜ್ಯೋತಿಷ್ಯವನ್ನು ನೋಡೋ ಆಗ ಈ ತಾರಾಬಲವನ್ನು ಸಹ ನಾವು ತಿಳ್ಕೋಬೇಕು. ಉದಾಹರಣೆಗೆ ನಾನು ಹೇಳಿರ್ತೀನಿ, ಈ ಮೇಷರಾಶಿಯವರಿಗೆ ಇವತ್ತು ಧನಲಾಭ ಇದೆ ಅಂತ. ಅವತ್ತು ವಿಪತ್ತಾರೆ ಇರುತ್ತೆ. ಏನಾದ್ರು ಮೇಷರಾಶಿಯವರು ಇವತ್ತು ಧನಲಾಭ ಇದೆ ಅಂತ ಹೇಳ್ಬಿಟ್ಟಿದ್ದಾರೆ ಬಿಡು ಅಂದ್ಬಿಟ್ಟು ಯಾರೋ ಒಬ್ಬ ಕೇಳ್ತಾನೆ, ಏನಪ್ಪ ಅಂದರೆ ನೀನು ಇವಾಗ ಇದು ಸಹಜವಾಗಿ ನಡೆಯೋದು, ತಪ್ಪಾಗಿ ನೆಗೆಟಿವ್ ಆಗಿ ತೊಗೋಬೇಡಿ. ನೀನು ಇವಾಗ ನಂಗೊಂದು 100 ರೂಪಾಯಿ ಕೊಟ್ಬಿಡು, ಸಂಜೆ ಅದ್ರ ಜೊತೆ ಇನ್ನೊಂದು 100 ರೂಪಾಯಿ ಸೇರಿಸ್ಬಿಟ್ಟು ವಾಪಸ್ ಕೊಡ್ತೀನಿ ಅಂತ. ಇವರು ಈ ಜ್ಯೋತಿಷ್ಯ ಕೇಳೋರು ಇವತ್ತು ದುಡ್ಡಿನ ಸಹಾಯ ಇದೆ ಅಂತ ಹೇಳಿದಾನೆ, ಇವಾಗ 100 ರೂಪಾಯಿ ಕೊಟ್ಬಿಡೋಣ. ಹಣೆ ಬರೋಕ್ಕೆ ಏನಾಗಿರೋದಪ್ಪ ಅಂದರೆ ಅಲ್ಲಿ ಅವತ್ತು ವಿಪತ್ತಾರೆ ಇರುತ್ತೆ. ಇದರಿಂದ ಏನಾಗುತ್ತೆ, 100 ರೂಪಾಯಿ ಕೊಟ್ಬಿಟ್ಟಿರ್ತಾನಲ್ಲ, ಅವ್ನು ವಾಪಸ್ ಬರುವಾಗ
100 ರೂಪಾಯಿ ಕೊಡ್ಬೋದು, ಎಕ್ಸ್ಟ್ರಾ ಕೊಡೋಲ್ಲ, ಅಥವಾ ದುಡ್ಡೇ ಕೊಡ್ದಿರ ಇರ್ಬೋದು. ಈ ರೀತಿ ಈ ಕಾರಣದಿಂದ ಇನ್ನು ಮುಂದಿನ ದಿನಗಳಿಂದ ನಾನು ಈ ನಕ್ಷತ್ರಗಳ ಬಗ್ಗೆ ಸಹ ಹೇಳ್ತೀನಿ. ಆರಂಭದಲ್ಲಿ ಇದನ್ನು ನೆನಪಿನಲ್ಲಿ ಇಟ್ಕೊಂಡು ಈ ಜ್ಯೋತಿಷ್ಯವನ್ನು ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ನಿರೀಕ್ಷೆಯಂತೆ ಸರಿಯಾದ ಜ್ಯೋತಿಷ್ಯ ನೀವು ನನ್ನ ಚಾನಲಲ್ಲಿ ಕೇಳ್ಬೋದು. ಇದಕ್ಕೊಂದು ನಾನು ಒಂದು ಥರ ಈ ಹೇಳ್ತಾರಲ್ಲ, ಒಂದು ಸತ್ಯವಾದ ಮಾತು ಅದು ಇದು ಅಂತ, ಗ್ಯಾರಂಟಿ ಅವೆಲ್ಲ ಸುಳ್ಳು, ಯಾವ ಗ್ಯಾರಂಟಿ ಏನು ನಡೆಯಲ್ಲ. ಅದು ಆ ರೀತಿ ನಾನು ತುಂಬ ಒಳ್ಳೆಯ ಒಂದು ಜ್ಯೋತಿಷ್ಯ ಫಲವನ್ನು ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಒಳ್ಳೆಯದಾಗಲಿ. ನೀವು ಚೆನ್ನಾಗಿರಿ, ಬೇರೆಯವರು ಚೆನ್ನಾಗಿರೋದಕ್ಕೆ ಬಿಡಿ. ನಾವು ಬದುಕಬೇಕು, ಬೇರೆಯವರು ಬದುಕಬೇಕು. ಅದು ನಮ್ಮ ಮೂಲ ಮಂತ್ರ ಆಗಬೇಕು. ಎಲ್ರಿಗೂ ನಮಸ್ಕಾರ.